ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಕ್ರಿಕ್ ಇನ್ಫೋ ಕನ್ನಡ ಯೂಟ್ಯೂಬ್ ಚಾನಲ್. ಯಾವುದೇ ರೀತಿಯ ಕ್ರಿಕೆಟ್ ಇನ್ಫಾರ್ಮೇಷನ್ ನಿಮಗೆ ಬೇಕಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. IPL ಇನ್ನೇನು ಕೆಲವೇ ದಿನಗಳಲ್ಲಿ ಸ್ಟಾರ್ಟ್ ಆಗಲಿದ್ದು ಎಲ್ಲ ತಂಡಗಳು ಭರ್ಜರಿಯಾಗಿ ತಯಾರಿಯನ್ನು ಶುರು ಮಾಡಿದ್ದಾರೆ. ಅದೇ ರೀತಿ ನಮ್ಮ ತಂಡ RCB ಕೂಡ ಅವರ ಕ್ಯಾಂಪ್ನ ಶುರು ಮಾಡಿದ್ದಾರೆ. ಕ್ಯಾಂಪ್ನಲ್ಲಿ ಎಷ್ಟು ಜನ ಬಂದಿದ್ರು, ಇನ್ನು ಯಾವ ಆಟಗಾರರು RCBನ ಜಾಯ್ನ್ ಆಗಬೇಕೆಂದು ನೋಡೋಣ ಬನ್ನಿ. ಮೊದಲನೇ ಪ್ಲೇಯರ್ RCBಗೆ ಜಾಯ್ನ್ ಆಗಿದ್ದು ಅಂದರೆ ಅದು ಬೇರೆ ಯಾರೂ ಅಲ್ಲ, ನಮ್ಮ ಹೊಸ ಕ್ಯಾಪ್ಟನ್ ರಜತ್ ಪಟಿದಾರ್. ಕ್ಯಾಪ್ಟನ್ ಆದಮೇಲೆ ಇವರ ಮೇಲೆ ತುಂಬ ಜವಾಬ್ದಾರಿ ಇದೆ, ಹಾಗಾಗಿ ಅವರು ಮೊದಲನೇ ಪ್ಲೇಯರ್ ಆಗಿ ಜಾಯ್ನ್ ಆಗಿದ್ದಾರೆ RCBಗೆ. ನಂತರ ಭುವನೇಶ್ವರ್ ಕುಮಾರ್, ನಂತರ ಯಶ್ ದಯಾಳ್, ಕೃಣಾಲ್ ಪಾಂಡ್ಯ, ರಸಿಕ್ದರ್ ಸಲಾಂ, ಸುಯಶ್ ಶರ್ಮಾ, ನಮ್ಮ ಕನ್ನಡದ ಹುಡುಗ ದೇವದತ್ ಪಡಿಕ್ಕಲ್, ಜಿತೇಶ್ ಶರ್ಮಾ, ಮತ್ತೊಬ್ಬ ಕನ್ನಡಿಗ ಮನೋಜ್ ಪಾಂಡ್ಗೆ, ಟೀಮ್ ಡೇವಿಡ್, ರೊಮಾರಿಯೋ ಶೆಪರ್ಡ್, ನುವನ್ ತುಷಾರ, ಸ್ವಪ್ನಿಲ್ ಸಿಂಗ್, ಅಭಿನಂದನ್ ಸಿಂಗ್, ಮೋಹಿತ್, ಸ್ವಸ್ತಿಕ್ ಚಿಕಾರ, ಈಗ ರೀಸೆಂಟಾಗಿ ಜಾಯ್ನ್ ಆಗಿರ್ತಕ್ಕಂತಹ ಲಿಯಾಮ್ ಲಿವಿಂಗ್ಸ್ಟನ್, ಫಿಲ್ ಸಾಲ್ಟ್, ಲುಂಗಿ ಎಂಗಿಡಿ. ಇಷ್ಟು ಜನ ಪ್ಲೇಯರ್ಸ್ RCBನ ಜಾಯ್ನ್ ಆಗಿದ್ದಾಯಿತು. ಇನ್ನು RCBಗೆ ಜಾಯ್ನ್ ಆಗಬೇಕಾದ ಆಟಗಾರರು ಅಂದರೆ ವಿರಾಟ್ ಕೊಹ್ಲಿ, ಜಾಸ್ ಹೇಜಲ್ವುಡ್. ವಿರಾಟ್ ಕೊಹ್ಲಿ ಅವರು ICC ಚಾಂಪಿಯನ್ಸ್ ಟ್ರೋಫಿನ ಗೆದ್ದು ರೆಸ್ಟ್ ಮಾಡ್ತಾ ಇದ್ದಾರೆ. ಹೇಜಲ್ವುಡ್ ಅವರು ಇಂಜುರಿಯಾಗಿ ಹೊರಗಡೆ ಇದ್ದಿದ್ದು ICC ಚಾಂಪಿಯನ್ಸ್ ಟ್ರೋಫಿಯಲ್ಲಿ. ಸೊ ನೋಡಬೇಕು ಏನಾಗುತ್ತೆ ಹೇಜಲ್ವುಡ್ ಅವರ ವಿಷಯ ಅಂತ. ಸೊ ಮುಂದಿನ ವಿಡಿಯೋಗಳಲ್ಲಿ ಅದರ ಬಗ್ಗೆ ತಿಳಿಸ್ಕೊಡ್ತೀನಿ ಏನಾಗುತ್ತೆ, ಅಪ್ಡೇಟ್ಸ್ ಮುಂದೆ ಏನು ಬರುತ್ತೆ ಅಂತ. RCB ಅನ್ಬಾಕ್ಸ್ ಇವೆಂಟು 17ನೇ ತಾರೀಕು ನಡೀತಾ ಇದೆ. ಅಷ್ಟರೊಳಗೆ ಕಿಂಗ್ ಜಾಯ್ನ್ ಆಗಬಹುದು ಅಂತ ಸುದ್ದಿ ಬಂದಿದೆ. ಅಷ್ಟರೊಳಗೆ ಜಾಯ್ನ್ ಆಗ್ತಾರೆ ಅಂತ ಅನಿಸಿದೆ. ಆ್ಯಂಡ್ ಹೇಜಲ್ವುಡ್ ಕೂಡ ಬರ್ಬೋದು ಅಂತ ಅನಿಸಿದೆ. ನೋಡೋಣ, ಅವರಿಬ್ಬರು RCBಗೆ ಬರಲಿ, ಅವರು ಬೇಗ RCBನ ಜಾಯ್ನ್ ಆಗಲಿ ಅಂತ ಹೇಳ್ತಾ, ಈ ವರ್ಷ RCB ಕಪ್ ಗೆಲ್ಲಲಿ ಅಂತ ಹೇಳ್ತಾ ಟಾಟಾ ಬೈ ಬೈ ಹೇಳುವ ಸಮಯ. ಹೆಚ್ಚಿನ ಇನ್ಫಾರ್ಮೇಷನ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.